ओम नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु। असेड सन्मंगलानि सन्तु। असेड सन्मंगलानि सन्तु। श्लोकैकश्रवणपठनमात्रेण मुक्तिश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य सर्वसमर्पण गद्य विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ರಾತ್ರಿಯವರೆಗೂ ನೀವೆಲ್ಲ ಎಚ್ಚರ ಇರ್ತೀರಿ. ಬೆಳಗ್ಗಿನ ವೇಳೆಯಲ್ಲಿ ಕೇಳಲಿಕ್ಕೆ ಅನುಕೂಲ ಆಗಲಿಕ್ಕಿಲ್ಲ ಅಂತೇಳಿ ಬೆಳಗ್ಗೆ ಪ್ರವಚನ ಮಾಡಲಿಲ್ಲ. ಈಗ ಪಾರಣಿ ಆದಮೇಲೆ ಮಲಗುವವರೆಗೂ ಕೇಳಬಹುದು ಅಥವಾ ನಾಳೆ ಬೆಳಗ್ಗೆ ಕೇಳಬಹುದು ಅಂತ ಪ್ರವಚನವನ್ನು ಈಗ ಸಾಯಂಕಾಲ ಮಾಡ್ತಾ ಇದ್ದೆ. ನಾಳಿನ ದಿವಸ ಪ್ರವಚನ ಇರೋದಿಲ್ಲ. ಅಂದರೆ 28ನೇ ತಾರೀಕು ಶ್ರೀಗಳ ಹತ್ತಿರ ಸತ್ಯಜ್ಞಾನ ವಿದ್ಯಾಪೀಠಕ್ಕೆ ಮುಲುಂಡಕ್ಕೆ ಹೋಗುವ ಕಾರ್ಯಕ್ರಮ ಇರೋದರಿಂದಾಗಿ ನಾಳಿನ ದಿವಸ ಪೂರ್ತಿ ದಿವಸ ಅಲ್ಲಿಯೇ ಬಿಜಿ ಇರೋದರಿಂದಾಗಿ ನಾಳಿನ ದಿವಸ ಪ್ರವಚನ ಇರೋದಿಲ್ಲ. ಮತ್ತೆ ನಾಡ್ದಿಂದ ಮತ್ತೆ ಪುನಃ ಪ್ರಾರಂಭವಾಗ್ತದೆ. ಇಲ್ಲಿಯವರೆಗೂ ಸರ್ವಸಮರ್ಪಣ ಗದ್ಯದಲ್ಲಿ ಪರಮಾಣು ಸಂಬಂಧಿ ತಾವತ್ ಸಂಖ್ಯಾಕ ಅಹರ್ನಿಯಾಮಕ ಅಹರ್ನಾಮಕ ಮುಖ್ಯ ಪ್ರಾಣೋಪಾಸ್ಯ ರಮಾಯುಕ್ತ ಪುರುಷಾತ್ಮಕ ಅಂತನ್ನುವ ವಾಕ್ಯದ ವಿವರಣೆಯನ್ನು ಮಾಡಿ, ಅಹರ್ನಿಯಾಮಕನಾದ ವಾಯುದೇವರು ಅಹರ್ನಿಯಾಮಕನು ಪರಮಾತ್ಮನೂ ಹೌದು. ಅವನು ಹೇಗೆ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾರೆ. ವಾಯುದೇವರನ್ನು ನಾವು ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಅವರು ಅಹೇಯರು. ಪರಮಾತ್ಮನನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಅವನು ಅಹೇಯನಾಗಿರ್ತಕ್ಕಂಥ ಪರಮಾತ್ಮ. ಯಾವನ ಅವಶ್ಯಕತೆ ನಮ್ಮ ಜೀವನದಲ್ಲಿ ಪ್ರತಿ ಸೆಕೆಂದಿಗೂ ಇದೆ. ಈ ಸೆಕೆಂದಿಗೆ ಪರಮಾತ್ಮನ ಅನುಗ್ರಹ ತಪ್ಪಿದರೆ ನಮ್ಮ ಸರ್ವಸ್ವ ಮುಗೀತು, ಕಲಾಸ್. ಅಷ್ಟು ಅನಿವಾರ್ಯವಾಗಿ ಬೇಕಾಗಿದ್ದಾನೆ ಶ್ರೀಹರಿ ಪರಮಾತ್ಮ ನಮಗೆ. ಇಂಥ ಪರಮಾತ್ಮನ ಮತ್ತೊಂದು ಮಹಾನ್ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಹೃದಯಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಪ್ರಾದೇಶ ಮಾತ್ರ ಹೃದಯಾತ್ಮಕ ಪ್ರಾದೇಶ ಪರಮಾರ್ಥದ ಸ್ಥಾನೇಶಾತ್ಮಕ. ನಮ್ಮ ಒಂದು ಹೃದಯ ಮಂಟಪ ಇದೆ. ಹೃದಯ ಮಂಟಪ, ಸ್ಥೂಲ ಹೃದಯವೂ ಕೂಡ ಒಂದು ಮಂಟಪ. ಆ ಹೃದಯದಲ್ಲಿ ಇರುವ ಜೀವನ ಸ್ವರೂಪ ಶರೀರದ ಹೃದಯವೂ ಒಂದು ಮಂಟಪ. ಎರಡೂ ಕಡೆಯಲ್ಲಿ ಪರಮಾತ್ಮ ತಾನು ವಾಸ ಮಾಡಿದ್ದಾನೆ. ಅಲ್ಲಿ ವಾಸ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಪ್ರಾದೇಶ, ಮೂಲೇಶ, ಅಗ್ರೇಶರ ವಿವರಣೆಯನ್ನ ಮಾಡಿ ಪರಮಾತ್ಮ ಪ್ರಾದೇಶ, ಮೂಲೇಶ, ಅಗ್ರೇಶರ ರೂಪದಿಂದ ನಮಗೇನು ಉಪಕಾರ ಮಾಡ್ತಾ ಇದ್ದಾನೆ ಅನ್ನುವುದನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಪ್ರಾದೇಶ ಮಾತ್ರ ಹೃದಯಾತ್ಮಕ ಪ್ರಾದೇಶ ಪರಿಮಿತ ಸ್ಥಾನೇಶಾತ್ಮಕ ಅಂತೇಳಿ ಮೊದಲು ಪ್ರಾದೇಶನ ವರ್ಣನ ಮಾಡ್ತಾರೆ. ಈ ಪ್ರಾದೇಶ, ಮೂಲೇಶ, ಅಗ್ರೇಶರಿಗೆ ಅಂತರಾತ್ಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಪರಮಾತ್ಮ ಬಹಳ ದೂರದಲ್ಲಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಇಷ್ಟು ಸಮೀಪದಲ್ಲಿದ್ದ ಭಗವಂತನನ್ನ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋದಿಲ್ಲ. ಹೌದು, ನಮಗೆ ಭೌತಿಕ ಜೀವನದ ಸುಖದ ಸಂಭ್ರಮದಲ್ಲಿ
ಹೃದಯದಲ್ಲಿದ್ದ ಪರಮಾತ್ಮ ಯಾಕೆ ನೆನಪಾಗ್ತಾನೆ? ಮದುವೆ ಸಂದರ್ಭದಲ್ಲಿ ಬೇರೆ ದೇಶದವರಿಗೂ ಆಮಂತ್ರಣ ಹೋಗ್ತಾರೆ, ಎಲ್ಲ ಊರಿನವ್ರಿಗೂ ಆಮಂತ್ರಣ ಹೋಗ್ತಾರೆ, ಬದಿಯಲ್ಲಿದ್ದ ಮನೆಯವರನ್ನ ಮರೆತು ಬಿಡ್ತಾರೆ. ಯಾಕೆ? ನಾಳೆ ಹೇಳಿದ್ರೆ ಬಿಡು, ಇಲ್ಲೇ ಇರ್ತಾರೆ, ನಾಡಿದ್ದು ಹೇಳ್ತಾ ಇರ್ತಾರೆ ಬಿಡು ಅಂತಿಕೊಂಡಂತೆ. ಪರಮಾತ್ಮ ಇಲ್ಲೇ ಇದ್ದಾನೆ, ಎಲ್ಲಿ ಹೋಗ್ತಾನೆ? ನಾಳೆ ನಡೆದು ನೋಡಿದ್ರೆ ಆಯ್ತು ಅಂತನ್ನುವ ಇಗ್ನೋರೆನ್ಸ್ ನಮ್ಮದು. ಆದರೆ ಪರಮಾತ್ಮ ಇವನಿಗೆ ಪ್ರಾದೇಶ ಅಂತ ತಿಳ್ಕೊಂಡಂತ ಹೆಸರು. ಪ್ರಾದೇಶ ಅಂತ ತಿಳ್ಕೊಂಡಂತ ಯಾಕೆ ಹೆಸರು ಅಂತ ತಿಳ್ಕೊಂಡಂತಂದ್ರೆ, ನಮ್ಮ ನಾಭಿಯಿಂದ ಪ್ರಾದೇಶಕ್ಕೆ ಒಂದು ಚೋಟು ಅಂತ ತಿಳ್ಕೊಂಡಂತ ಹೇಳಿ, ಈ ಹೆಬ್ಬರಳು ಕೆಳಗೆ, ಆನಂತರ ಇದು ಮೇಲೆ, ನಾಭಿಯಿಂದ ಸರಿಯಾಗಿ ಲೆಕ್ಕ, ನಿಮ್ಮ ನಾಭಿಯಿಂದ ಸರಿಯಾಗಿ ಲೆಕ್ಕ ಮಾಡಿಕೊಳ್ಳಿ. ಅಲ್ಲಿ ಸರಿಯಾಗಿ ಒಂದು ಚೋಟುದ್ದ ಪ್ರದೇಶದಲ್ಲಿ ನಮ್ಮ ಹೃದಯ ಇದೆ, ಹಾರ್ಟ್ ಇದೆ. ಹಾರ್ಟ್ ಸ್ವಲ್ಪ ಬದಿಗಾಗ್ತದೆ. ಯಾವುದನ್ನು ಹೃದಯ ಅಂತಿಕೊಂಡಂತ ಕರಿತೇವೆ? ಪರಮಾತ್ಮನ ವಾಸ ಈ ಹಾರ್ಟ್ ಅಲ್ಲ, ಅದು ಮತ್ತು ಅದರ ಬದಿಯಲ್ಲಿರ್ತಕ್ಕಂಥ ಒಂದು ಕಮಲ. ಅದು ಸರಳ ರೇಖೆಯಲ್ಲಿ ಬರ್ತದೆ, ಹಾರ್ಟ್ ಸ್ವಲ್ಪ ಬದಿಯಲ್ಲಿ ಬರ್ತದೆ. ಆ ಹಾರ್ಟಿನ ಹತ್ತಿರ ಇರತಕ್ಕಂಥ ಒಂದು ಹೃದಯ ಕಮಲ. ಇದೊಂದು ಪರಮಾತ್ಮನ ದೊಡ್ಡ ಮನೆ, ರತ್ನ ಖಚಿತವಾಗಿರ್ತಕ್ಕಂಥ ಮನೆ. ಈ ಮನೆಯಲ್ಲಿ ಪರಮಾತ್ಮ ವಾಸ ಮಾಡಿದ್ದಾನೆ. ಆದರೆ ಪ್ರಾದೇಶಿಕ ವರ್ಣನೆ ಮಾಡುವಾಗ ಅನೇಕ ಪುಸ್ತಕಗಳಲ್ಲಿ ಈ ಹೃದಯದಲ್ಲಿ ಇವನು ಚೋಟುದ್ದನಾಗೇ ಇದ್ದಾನೆ ಅಂತ ಹೇಳ್ತೇವೆ. ಆ ರೀತಿಯ ವರ್ಣನೆ ಅನೇಕ ಪುಸ್ತಕಗಳಲ್ಲಿ ಬರ್ತದೆ. ಅನೇಕ ಜನ ಬರೆಯೋರು ಬರೀತಾರೆ. ಇಲ್ಲ, ಪ್ರಾದೇಶ ನಾಭಿಯಿಂದ ಒಂದು ಚೋಟುದ್ದದಲ್ಲಿ ಇರುವ ಹೃದಯದಲ್ಲಿ, ಆ ಹೃದಯ ಕಮಲ ನಮ್ಮ ಅಂಗುಷ್ಟದಷ್ಟೇ ಮಾತ್ರ ಇದೆ, ಹೆಬ್ಬರಳಿನಷ್ಟು ಮಾತ್ರ ಇದೆ. ಈ ನಮ್ಮ ಅಂಗುಷ್ಟದಷ್ಟೇ ನಮ್ಮ ಹೃದಯ ಇದೆ. ಜೀವನ ಅಂಗುಷ್ಟದಷ್ಟೇ ಜೀವನ ಒಳಗಿರ್ತಕ್ಕಂಥ ಹೃದಯ ಇದೆ. ಅಲ್ಲಿ ಚೋಟುದ್ದ ಪರಮಾತ್ಮ ಹೇಗಿರ್ತಾನೆ? ಇಲ್ಲ, ಅವನು ಅಂಗುಷ್ಟ ಮಾತ್ರ. ಚೋಟು ಶಬ್ದಕ್ಕೆ, ಪ್ರಾದೇಶಕ್ಕೆ ಲಕ್ಷಣ ಅಮರಕೋಶದಲ್ಲಿ ಅಂಗುಷ್ಟ ಅಂತೂ ಕೂಡ ಕರೆದಿದ್ದಾರೆ, ಅಂಗುಲಿ ಅಂತೂ ಕೂಡ ಕರೆದಿದ್ದಾರೆ. ಈ ಬಗ್ಗೆ ಆಚಾರ್ಯರು ಕಠೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿಯಲ್ಲಿ ಅಲ್ಲಿ ಇರತಕ್ಕಂತಹ ಕಠೋಪನಿಷತ್ತಿನ ಕ್ರಮ ಹೀಗಿದೆ: ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ದೇಹಾಂಗುಷ್ಟ ಅಂತ ತಿಳ್ಕೊಂಡಂತೇಳಿ ಕಠೋಪನಿಷತ್ತು. ಉಪನಿಷತ್ತು ಹೇಳ್ತದೆ, ಒಟ್ಟು ಸಂಪೂರ್ಣ ಹೃದಯದಲ್ಲಿರುವ ಪರಮಾತ್ಮನಿಗೆ ಅಂತರಾತ್ಮ ಅಂತ ಹೆಸರು. ಮೂಲೇಶನಾಗಲಿ, ಅಗ್ರೇಶನಾಗಲಿ, ಪ್ರಾದೇಶನಾಗಲಿ, 3 ಜನಗಳಿಗೆ ಅಂತರಾತ್ಮ ಅಂತ ಹೆಸರು. ಈ ಅಗ್ರೇಶ ನಮ್ಮ ಹೃದಯದಲ್ಲಿ, ಅಂಗುಷ್ಟ ಮಾತ್ರ ಹೃದಯದಲ್ಲಿ ಸಂಪೂರ್ಣ ಹೃದಯ ವ್ಯಾಪಿಯಾಗಿ ಒಂದು ಅಂಗುಷ್ಟದಷ್ಟೇ ಹೆಬ್ಬರಳಿನಷ್ಟೇ ಇದ್ದಾನೆ. ಇವನು ಹೃದಯದ ಮಧ್ಯಭಾಗ ಇದೆಯಲ್ಲ, ಅದರ ಮುಂಭಾಗದಲ್ಲಿ ಇವನು ಇದ್ದಾನೆ. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಜನಾನಾಂ ಹೃದಯೇ ಸನ್ನಿವಿಷ್ಟ ಅಂಥೇಳಿ ಕಠೋಪನಿಷತ್ತು. ಆ ನಂತರ ಇದಕ್ಕೆ ಆಚಾರ್ಯರ ಭಾಷ್ಯ ದೇಹಾಂಗುಷ್ಟ ಮಿತೋ ದೇಹೆ. ಸ್ಥೂಲ ದೇಹದಲ್ಲಿ
ಈ ಸ್ಥೂಲ ದೇಹದ ಹೃದಯ ಕಮಲದಲ್ಲಿ ಪರಮಾತ್ಮ ಹೆಬ್ಬೆರಳಿನಷ್ಟಿದ್ದಾನೆ. ಜೀವಾಂಗುಷ್ಟ ಮತ್ತು ಹೃದಯ, ಆನಂತರ ಜೀವನಲ್ಲಿ ಅವನ ಹೃದಯ ಕಮಲದಲ್ಲಿ ಅವನ ಅಂಗುಷ್ಟದಷ್ಟಿದ್ದಾನೆ. ಇನ್ನು ಜೀವ, ಅವನ ಆಕೃತಿ ಎಷ್ಟು? ಶಾಸ್ತ್ರ ಹೇಳ್ತದೆ, ಒಂದು ಕುದುರೆಯ ಬಾಲದ ತುದಿ ಅದನ್ನು ಉದ್ದಾಗಿ 1000 ಭಾಗ ಮಾಡಿದರೆ, ಅಡ್ಡಾಗೆಲ್ಲ ಉದ್ದಾಗಿ 1000 ಭಾಗ ಮಾಡಿದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಏನು ಸೂಕ್ಷ್ಮ ಇದೆ, ಇಷ್ಟು ಸೂಕ್ಷ್ಮವಾಗಿದ್ದಾನೆ ಜೀವ. ಆದರೆ ಇವನ ಮೇಲಿರ್ತಕ್ಕಂಥ ಈ ಸ್ಥೂಲ ಶರೀರ, ಈ ಸ್ಥೂಲ ಶರೀರದ ಹೃದಯ ಮಂದಿರದಲ್ಲಿ ಪರಮಾತ್ಮ ಹೆಬ್ಬರಳಿನಷ್ಟು ಹೃದಯೇ ಸರ್ವತೋವ್ಯಾಪಿ ಪ್ರಾದೇಶಃ ಪುರುಷೋತ್ತಮಃ ಜೀವಾನಾಂ ಸ್ಥಾನಮುದ್ದಿಷ್ಟ ಸರ್ವದೈವ ಸನಾತನಃ. ಇವನು ವರ್ಣನೆ ಇದೆ. ಈ ಜೀವನಿಗೆ ಸ್ಥಾನೇಶಾತ್ಮಕ ಅಂತ ಕೂಡ ಅಂತೇಳಿ ಕರೀತಾರೆ. ಇವನೇ ಈ ಸಂಪೂರ್ಣ ಹೃದಯದ ಮಾಲೀಕ. ಈ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ, ಈ ಪರಮಾತ್ಮ ಪ್ರಾದೇಶನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಹೃದಯ ಮಂಟಪದ ಅಗ್ರೇಶನ ಮೇಲೆ ಇದ್ದು ನಮ್ಮ ಸ್ವರೂಪಾನಂದ ಅಂತ ತಿಳ್ಕೊಂಡಂತೇನಿದೆ, ಆ ಸ್ವರೂಪಾನಂದವನ್ನು ಕೊಡ್ತಕ್ಕಂಥವನು ಈ ಅಗ್ರೇಶನೇ ಆಗಿದ್ದಾನೆ. ಹೃದಯೇ ಸರ್ವತೋ ವ್ಯಾಪಿ ಪ್ರಾದೇಶ ಪರಮಾತ್ಮ ಪುರುಷೋತ್ತಮ ಜೀವಾನಾಂ ಸ್ಥಾನಮುದ್ದಿಷ್ಟ ಸರ್ವದೈವ ಸನಾತನ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ಇವನ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಈ ಜೀವೇಶ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ, ನಮಗೆ ಗಾಢ ನಿದ್ರೆ ಯಾವಾಗ ಬರ್ತದಲ್ಲ, ಆಗ ಈ ಜೀವರನ್ನ ತನ್ನ ಹತ್ರ ಕರೆದುಕೊಂಡು ತನ್ನ ಆಲಿಂಗನದಲ್ಲಿ ಇಟ್ಕೊಳ್ತಾನೆ. ಇವನಿಗೇನೆ ಪ್ರಾಜ್ಞಾ ಅಂತ ಕೂಡ ಅಂತ ಹೆಸರು. ಅಗ್ರೇಶನು ಪ್ರಾಜ್ಞನು ಇಬ್ಬರು ಒಂದೇ, ಬೇರೆ ಬೇರೆ ಅಲ್ಲ. ಇವನೇ. ಆನಂತರ ಇವನನ್ನೇ ನಾವು ಯಾವಾಗಲೂ ಬಿಂಬಮೂರ್ತಿಯಾದಂಥ ಪರಮಾತ್ಮನನ್ನ ನಾವು ಪ್ರತಿಮೆಯಲ್ಲಿ ಆವಾಹನ ಮಾಡ್ತೀವಲ್ಲ, ಆ ಆವಾಹನೆ ಈ ಅಗ್ರೇಶನನ್ನೇ ಆವಾಹನ ಮಾಡ್ತೇವೆ. ಇವನು ಮಾಡುವ ಉಪಕಾರ ನೆನಪೇ ಇಟ್ಕೊಳ್ಳಿ. ಇವನು ನಮಗೆ ಸುಷುಪ್ತಿ ಕಾಲ, ಗಾಢ ನಿದ್ರೆ ಕಾಲದಲ್ಲಿ ಪ್ರಾಜ್ಞಾನಾಮಕನಾಗಿದ್ದುಕೊಂಡು ಆಗ ಏನೊಂದು ಆನಂದ ಸಿಗ್ತದಲ್ಲ, ಅದು ನಮ್ಮ ಸ್ವರೂಪಾನಂದದ ಸ್ವಲ್ಪ ಒಂದು ಛಾಯೆಯಾಗಿರ್ತದೆ. ರುಚಿ ತೋರಿಸ್ತಾನೆ ಪರಮಾತ್ಮ, ಸ್ವರೂಪಾನಂದ ಹೇಗಿರ್ತದೆ ಅಂತ ತಿಳ್ಕೊಂಡು. ಈಗಿನ ಆನಂದ ನನಗೆ ನನ್ನ ಮಗ 92% ತೆಗೆದುಕೊಂಡ ಅಂತನ್ನೋ ಸುದ್ದಿ ತಿಳಿತು, ಆನಂದವಾಯಿತು. ಈ ಆನಂದದ ಜೊತೆಯಲ್ಲಿ ಸ್ವಲ್ಪ ವ್ಯಗ್ರತೆಯೂ ಇದೆ. ಆಯ್ತಪ್ಪ, ಇನ್ನು ಯಾವ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗ್ತದೆ, ಅಲ್ಲಿ ಕಟ್ ಆಫ್ ಎಷ್ಟು, ಅದರ ಜೊತೆಗೆ ಆನಂದ ಜೊತೆಗೆ ಚಿಂತೆ ಪ್ರಾರಂಭ. ಮಗ ಹುಟ್ಟಿದ ಅಂತನ್ನೂ ಆನಂದ, ಇವನು ಸರಿಯಾಗಿ ಬೆಳೆಯಬೇಕು, ಆರೋಗ್ಯವಂತನಾಗಬೇಕು, ಆಯುಷ್ವಂತನಾಗಬೇಕು, ಚಿಂತೆ ಪ್ರಾರಂಭ. ನನಗೆ ಲಾಟ್ರಿ ಸಿಕ್ತು, ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಅನ್ನೋದು ಚಿಂತೆ ಪ್ರಾರಂಭ. ಆದರೆ ಮೋಕ್ಷಾನಂದದಲ್ಲಿ ಈ ಚಿಂತೆ ಇರೋದಿಲ್ಲ. ಹೇಗೆ? ಗಾಢ ನಿದ್ರೆಯಿಂದ ಎದ್ದಾಕ್ಷಣಕ್ಕೇನೆ ಆಗ ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ, ಇಷ್ಟು ಸಮಯದವರೆಗೆ ನಾನು ಸುಖವಾಗಿ ಮಲಗಿಕೊಂಡಿದ್ದೇನೆ. ಎಷ್ಟು ವಿಶ್ರಾಂತಿ ಸಿಕ್ತಪ್ಪ, ಎಷ್ಟು ಆರಾಮಿತ್ತು.
ಅಂತ ನಾವೇನಂತೇವೆ. ಮತ್ತಿಂಥ ಸುಷುಪ್ತಿ ಆನಂದ ಪಾಪಿಗಳಿಗೆ ಸಿಗೋದಿಲ್ಲ. ರಾತ್ರೆಲ್ಲ ಕನಸು, ರಾತ್ರೆಲ್ಲ ಏನೇನು, ಬೆಳಗ್ಗೆ ಎದ್ರೆ ಇನ್ನೂ ತಾಜಾತನ ಇಲ್ಲೇ ಇಲ್ಲ. ನಮ್ಮ ಪಾಪ ಇದೆ ಅಂತ. ಇಂಥ ಪರಮಾತ್ಮ ಎಷ್ಟು ಉಪಕಾರ ಮಾಡಿದ್ಯಪ್ಪ ಅಂತೇಳಿ ಅವನ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು. ಇದರ ನಂತರ ಇರತಕ್ಕಂಥ ವ್ಯಕ್ತಿ ಮೂಲೇಶ ಅಂತ ತಿಳ್ಕೊಂಡಂತೇಳಿ. ಇವನು ಹೃದಯದ ಕಮಲ, ಅದರ ಕರ್ಣಿಕಾ ಭಾಗ, ಅಂದರೆ ಎಲ್ಲಿ ಅದರ ಕೇಸರ ಭಾಗ ಇರ್ತದೆ ಅದಕ್ಕೆ ಕರ್ಣಿಕಾ ಅಂತ ತಿಳ್ಕೊಂಡಂತ ಕರ್ತಾರೆ. ಈ ಕರ್ಣಿಕೆಯ ಮಧ್ಯಭಾಗದಲ್ಲಿ ಇವನಿದ್ದಾನೆ. ಇವನ ಕೆಲಸ ಏನು ಅಂತ ತಿಳ್ಕೊಂಡಂತಂದ್ರೆ ಹೃತ್ಕರ್ಣಿಕಾ ಮೂಲಗತಃ, ಹೃತ್ಕರ್ಣಿಕೆಯ ಮೂಲದಲ್ಲಿದ್ದಾನೆ ಅವನು. ಇವನ ಆಕೃತಿ ಅಂಗುಷ್ಟದ ಅಗ್ರಭಾಗ, ಇಷ್ಟೇ. ಅಂಗುಷ್ಟದಲ್ಲಿ 2 ಭಾಗ, ಮುಂಭಾಗದಲ್ಲಿದ್ದಾನೆ. ಹೃತ್ಕರ್ಣಿಕಾ ಮೂಲಗತಃ ಸ್ವಾಂಗುಷ್ಟಾಗ್ರ ಪ್ರಮಾಣಕಃ ಮೂಲೇಶೈತಿ ನಾಮಾಸ್ಮಿನ್ ಸರ್ವೇ ಜೀವ ಪ್ರತಿಷ್ಠಿತಃ. ಈ ಮೂಲೇಶನ ಪಾದದಲ್ಲಿ ಇರ್ತಕ್ಕಂಥವ್ರು ವಾಯುದೇವರು. ಆ ವಾಯುದೇವರ ಪಾದದಲ್ಲಿ ಜೀವ ಇದ್ದಾನೆ. ಈ ಜೀವನನ್ನ ಇವನು ಏನ್ ಮಾಡ್ತಾನೆ ಅಂತಕೊಂಡಂತಂದ್ರೆ ಅಲ್ಲಿ ಹೋಗದಂತೆ ಕಟ್ಟಿ ಇಟ್ಟುಕೊಳ್ತಾನೆ. ಈ ಮೂಲೇಶನಲ್ಲಿ ನಾವು ಆಶ್ರಿತರಾಗಿದ್ದೇವೆ. ನಮ್ಮ ಜೀವ ಆಶ್ರಿತನಾಗಿರ್ತಕ್ಕಂಥ ಕ್ರಮ ಇಲ್ಲಿ ಪರಮಾತ್ಮ ತಾನಿದ್ದಾನೆ. ಇವನೇನ್ ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ ಈ ಅಂಗುಷ್ಟಾಗ್ರ ಮೂರ್ತಿ ಇವನೇ ಎಲ್ಲ ದಳಗಳಲ್ಲಿ ತಿರುಗಾಡ್ತಾ ನಮಗೆ ಸುಖ, ದುಃಖ, ಆನಂತರ ಸಿಟ್ಟು, ಆಮೇಲೆ ಉಗ್ರತೆ, ಆನಂತರ ಸುಖ ಪಡಬೇಕಾದಂಥ ಇಚ್ಛೆ ಇತ್ಯಾದಿಗಳನ್ನೆಲ್ಲವನ್ನು ಕೊಡ್ತಕ್ಕಂಥವನು ಈ ಮೂಲೇಶನಾಗಿರ್ತಕ್ಕಂಥ ದೇಹಾಂತರ್ಗತ ದೇಹಾಂಗುಷ್ಟ ಪರಿಮಿತ ಜೀವಾಂತರ್ಗತ ಜೀವಾಂಗುಷ್ಟ ಪರಿಮಿತ. ಅಂಗುಷ್ಟ ಅಂದರೆ ಅಂಗುಷ್ಟಾಗ್ರ ಅಂತ ಅರ್ಥ ಲಕ್ಷಣದಿಂದ. ಸ್ವಹೃದಯ ಕರ್ಣಿಕಾ ಮೂಲ ಸ್ಥಿತ, ಹೃದಯ ಕರ್ಣಿಕೆಯ ಮೂಲದಲ್ಲಿ ಇರೋದರಿಂದಾಗಿ ಮೂಲೇಶ ಮೂಲೇಶ ಅಂತ ತಿಳ್ಕೊಂಡಂತೇಳಿ ಅವನು ಅನ್ನಿಸಿಕೊಳ್ತಾನೆ. ಇವನಿಂದಲೇ ನಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಾವಗಳ ಅಭಿಪ್ರಾಯ, ನಮ್ಮ ಸ್ವಭಾವದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಬದಲಾವಣೆಗಳು ಈ ಮೂಲೇಶನಿಂದಲೇ ಆಗ್ತದೆ. ಮೂಲೇಶ ಆ ಹೃದಯದ ಕೇಸರ ಭಾಗದಿಂದ ಅವನು ಯಾವಾಗ ಪೂರ್ವಕ್ಕೆ ಬರ್ತಾನೆ, ಪೂರ್ವಕ್ಕೆ ಬಂದಾಗ ಪೂರ್ವದ ದಳದಕ್ಕೆ ಬಂದಾಗ ಯಾವಾಗ ಬರ್ತಾನೆ ಅವನು, ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತ ಇಂದ್ರ. ಆ ಇಂದ್ರನ ಅಂತರ್ಗತನಾಗಿ ಉಪೇಂದ್ರ ಅಂತ ಹೆಸರಿನಿಂದ ಇದ್ದಾನೆ. ಪರಮಾತ್ಮ ಅಲ್ಲಿರುವಾಗ ನಮಗೆ ಪುಣ್ಯ ಕೆಲಸ ಮಾಡಬೇಕು ಅಂತ ನಿನ್ನೆ ಪೂರ್ತಿ ಉಪವಾಸ, ಇವತ್ತು 8:20 ಉಪವಾಸ, ತಿಥಿಭಾಂತೇಚ ಪಾರಣ. ಈ ರೀತಿಯಾಗಿ ದಾನ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಪ್ರವಚನ ಕೇಳಬೇಕು, ಆಧ್ಯಾತ್ಮಿಕ ಗ್ರಂಥಗಳನ್ನು ಓದಬೇಕು, ಶ್ರಾದ್ದಾದಿಗಳನ್ನು ತಪ್ಪದೇ ಮಾಡಬೇಕು. ಇವೆಲ್ಲ ಪುಣ್ಯಕರ ವಿಚಾರ ಅಂತಕೊಂಡಂತೇನಿದೆ. ಈ ಮೂಲೇಶ ನಮಗೆ ಈ ರೀತಿಯಾದಂಥ ಅನುಕೂಲತೆಯನ್ನು ತಂದುಕೊಡ್ತಾನೆ. ಆ ಮೂಲೇಶ ಯಾವಾಗ ಆಗ್ನೇಯಕ್ಕೆ ಬರ್ತಾನೆ,
ಪೂರ್ವದಿಂದ ನಂತರ ಆಗ್ನೇಯ. ಆಗ್ನೇಯಕ್ಕೆ ಯಾವಾಗ ಬರ್ತಾನೆ? ಆಗ ಅಗ್ನ್ಯಂತರ್ಗತ ಪರಶುರಾಮನಾಗಿ, ಆಗ್ನೇಯಕ್ಕೆ ಅಗ್ನಿ ಅಧಿಪತಿ ದೇವತ, ಅವನ ಅಂತರ್ಗತನಾಗಿರ್ತಕ್ಕಂಥವನು ಪರಶುರಾಮ. ಪರಶುರಾಮನ ಅಂತರ್ಗತನಾಗಿ ನಮಗೆ ನಿದ್ರೆ ಆಲಸ್ಯ ಕೊಡ್ತಾನೆ. ಪ್ರವಚನ ಕೇಳುವಾಗ ನಿದ್ದೆ ಬರ್ತದೆ, ಆಲಸ್ಯ ಬರ್ತದೆ. ಕೆಲವು ಸಲ ಹೇಳುವಾಗ ನಮಗೂ ಬರ್ತದೆ, ಕೆಲವು ಸಲ ಆಕಳಿಸೋದು ನೋಡಿದ್ದೀರಿ. ಹೌದು, ಅತಿ ಶ್ರಮ ಆದಾಗ ಇತ್ತಾಗ ಬರ್ತದೆ. ಆದರೂ ಅಷ್ಟು ನಮ್ಮಲ್ಲಿ ಇನ್ನೂ ತಪಸ್ಸಿಲ್ಲ ಅಂತ ಅರ್ಥ. ಆಗಲೂ ಅದನ್ನು ಕಂಟ್ರೋಲ್ ಮಾಡೋ ತಪಸ್ಸಿಲ್ಲ ಅಂತ ಅರ್ಥ. ಆಗ ಪರಶುರಾಮ ದೇವರು ಆ ನಿದ್ರೆ ಮತ್ತು ಆಲಸ್ಯವನ್ನು ಕೊಡ್ತಾರೆ. ಕೇಳ್ಕೊಳ್ಬೇಕು, ದಯಮಾಡಿ ಇಲ್ಲಿಂದ ಮುನ್ನಡೆಯಿರಿ ಅಂತ. ಪರಶುರಾಮ ದೇವರೇ, ನಿದ್ರೆ ಆಲಸ್ಯ ಕೊಡಬೇಡಿ, ನನಗಿನ್ನೂ ಸಾಕಷ್ಟು ಸಾಧನೆ ಮಾಡಬೇಕಾಗಿದೆ ಅಂಥೇಳಿ ಕೈ ಜೋಡಿಸಿ ಅವರನ್ನು ನಾವು ಬೇಡ್ಕೊಳ್ಬೇಕಾಗ್ತದೆ. ಮೂಲೇಶ ಅಲ್ಲಿಂದ ಹೊರಟು ಯಾವಾಗ ದಕ್ಷಿಣಕ್ಕೆ ಬರ್ತಾನೆ, ದಕ್ಷಿಣದ ಅಧಿಪತಿಯಾಗಿರ್ತಕ್ಕಂಥವನು ಯಮಧರ್ಮರಾಜ. ಆ ಯಮಧರ್ಮರಾಜ ಏನು ಮಾಡ್ತಾನೆ ಅಂತಕೊಂಡಂತಂದರೆ ಗೊತ್ತಿದ್ದಿಲ್ಲ, ಪಾಪಿಗಳ ಮೇಲೆ ನಮಗೆ ಯಾವಾಗ ಸಿಟ್ಟು ಬರ್ತದೆ, ಯಮಧರ್ಮಾಂತರ್ಗತನಾಗಿರುವ ಶ್ರೀರಾಮ ಯಾವನು ಅತ್ಯಂತ ಸೌಮ್ಯ ಮೂರ್ತಿ, ಆನಂದದಾಯಕ, ಆದರೆ ಅವನು ನಮಗೆ ಸಿಟ್ಟನ್ನು ತಂದುಕೊಡ್ತಾನೆ. ಯಾಕೆ? ಕಾಮಯೇಷ ಕ್ರೋಧಯೇಷ. ಸಿಟ್ಟು ತಂದು ನಮ್ಮ ತಮೋಗುಣ ಉನ್ನಾಹವನ್ನು ಮಾಡ್ತಾನೆ. ಅದರಿಂದ ರಾಮನ ಕೇಳ್ಕೊಳ್ಬೇಕು, ಪರಮಾತ್ಮ ಮೂಲೇಶ ರೂಪದಿಂದ ಇದ್ದೀಯಲ್ಲ, ನೀನೇ ಮೂಲೇಶ ರೂಪದಿಂದ ಇದ್ದಿ, ಮುನ್ನಡೆಯಪ್ಪ. ಇಲ್ಲಿ ಬಹಳ ಹೊತ್ತಿರಬೇಡ, ಇಲ್ಲಿ ಬರೇಬೇಡ, ಬಂದಾಗ ಬಹಳ ಹೊತ್ತಿರಬೇಡ, ಮುನ್ನಡೆಯಪ್ಪ ಪರಮಾತ್ಮ ಅಂತ ಕೇಳ್ಕೊಳ್ಬೇಕು. ಅಲ್ಲಿಂದ ಹೊರಟು ಸಿಟ್ಟಿನ ನಂತರ ನಾವು ಮಾಡ್ತಕ್ಕಂಥ ಕೆಲಸ ಪಾಪದ ಕೆಲಸಗಳೇ. ಅದರಿಂದ ನೈಋತ್ಯಕ್ಕೆ ಬರ್ತಾನೆ. ನೈಋತ್ಯಕ್ಕೆ ಬಂದಾಗ ನಿರೃತಿಯ ಅಂತರ್ಗತನಾಗಿ ಜನಾರ್ದನ ಅಂತ ಅನ್ನೋ ರೂಪದಿಂದ ಇದು ನಮ್ಮ ಕಡೆಯಿಂದ ಪಾಪದ ಕೆಲಸ ಮಾಡ್ತಾನೆ. ಪಾಪದ ಕೆಲಸ ಇನ್ನೊಬ್ಬರಿಗೆ ಪೀಡೆ ಕೊಡೋದು, ಅತ್ತಿಗೆ ಬೈಯೋದು, ಮಾವನಿಗೆ ಬೈಯೋದು, ಸೊಸೆಗೆ ಬೈಯೋದು. ಅತ್ತಿ ಮಾವಾಗಿ ಸೊಸೆಗೂ ಬೈತೇವೆ ನಾವು. ಮಕ್ಕಳಿಗೆ ಬೈಯೋದು, ಅವ್ರಿಗೆ ಗುರುಗಳನ್ನಿಂದ ಮಾಡೋದು, ಕೆಲವು ಸಲ ದೇವ್ರನಿಂದಾನು ಮಾಡೋದು. ಇನ್ನೊಬ್ಬರಿಗೆ ಪೀಡೆ ಆಗುವಂಥ ಕೆಲಸ ಮಾಡಿದರೆ ಪಾಪ ಬರ್ತದೆ. ನೀವು ಅನ್ಬೋದು, ಆಚಾರ್ಯ ಒಂದೊಂದು ತಾಸು ನಮ್ಮ ತಲೆ ತಿಂತೀರಲ್ಲ, ನೀವು 15 ನಿಮಿಷ 20 ನಿಮಿಷ ಪ್ರವಚನ ಮಾಡ್ಬೇಕಪ್ಪ, ಒಂದು ತಾಸು ಮಾಡ್ತೀರಿ, ನಮ್ಮ ತಲೆ ತಿಂತೀರಿ, ನಿಮ್ಗೆ ಪಾಪ ಬರಂಗಿಲ್ಲ ಏನು ಅಂತ ತಿಳ್ಕೊಂಡ್ರೆ ಬರಂಗಿಲ್ಲ. ಯಾಕೆ? ನಿಮ್ಮಲ್ಲಿ ಪಾಪ ಹೋಗ್ಲಿ ಅಂತ ಈ ಪ್ರವಚನ ಮಾಡ್ತಿರ್ತೇನೆ. ಆದರೆ ಅಲ್ಲಿ ಜನಾರ್ದನ ರೂಪಿಯಾಗಿದ್ದುಕೊಂಡು ನಮ್ಮ ಕಡೆಯಿಂದ ಪಾಪ ಕೃತ್ಯ ಮಾಡಿಸ್ತಾನೆ. ಅವಾಗ ಹೇಳ್ಬೇಕು ಮೂಲೇಶನಿಗೆ, ಮೂಲೇಶ, ಈ 3 ಜಾಗ ಏನವಲ್ಲ, ಆಗ್ನೇಯ, ದಕ್ಷಿಣ, ನೈಋತ್ಯ ಇರಬೇಡ, ಮುಂದಡಿ. ಅಲ್ಲಿಂದ ಯಾವಾಗ ಮೂಲೇಶ ಪಶ್ಚಿಮಕ್ಕೆ ಬರ್ತಾನೆ, ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣ. ಅವನಿಗೆ ಅಂತರ್ಗತನಾಗಿರ್ತಕ್ಕಂಥ ಭಗವಂತನ ರೂಪ ಮತ್ಸ್ಯಾಕೃತಿ. ಆವಾಗ ನಮಗೆ ಸಂತೋಷದಿಂದ ಇರುವ ವಿನೋದ ಮತ್ತು ಹಾಸ್ಯ. ಆಗ ತಮಾಷೆ ಮಾಡೋದು, 4 ಜನರು ಕೂತ್ಕೊಂಡು ಒಬ್ಬರಿಗೆ ಏನು ವಿಷಯವನ್ನು ಹೇಳಿ ಅವರನ್ನು ನಗಿಸೋದು, ನಾವು ನಗೋದು. ಅವ್ರ ಜೀವನದಲ್ಲಿ ನಗಲಿಕ್ಕೆ ಬೇಕು. ಅದು ನಮ್ಮ ಜೀವನ ಹೇಗಾಗಿದೆ ಅಂತ ತಿಳ್ಕೊಂಡು ಅಂತಂದರೆ, ದುಡ್ಡಿನ ಸಲುವಾಗಿ 8 ತಾಸು 10 ತಾಸು 12 ತಾಸು ದುಡಿದು ಗಂಭೀರ ಆಗಿರ್ತಾನೆ, ನಗಲಿಕ್ಕೇನು ವೇಳೆ ಇಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಬೆಂಗಳೂರಿನಲ್ಲಿ ಒಂದು ಕಡೆ ನೋಡಿದೆ,
ಹ ಹ ಹ ಹ ಅಂತಕೊಂಡು 20 ಜನ ನಗೋದು ಕೇಳಿದ್ರು. ನಾ ಏನಾಯ್ತಪ್ಪ ಅಂತ ತಿಳ್ಕೊಂಡಿದ್ರೆ ಅವ್ರು ಹೇಳಿದ್ರು, ಇಲ್ಲಿ ಬಂದು ಮನ್ಯಾಗ ನಗಲಿಕ್ಕೆ ಆಗಂಗಿಲ್ಲ, ಆಫೀಸ್ನಾಗ ನಗಲಿಕ್ಕೆ ಆಗಲಿ, ಇಂದುವೆಲ್ಲ ನಗೋದು ಅಭ್ಯಾಸ ಮಾಡ್ತಿರ್ತಾರೆ. ಇಲ್ಲ, ಪರಮಾತ್ಮನ ಬಾಲ್ಯಲೆಗೆ ಕೇಳ್ತಾ ಇರುವಾಗ ತಾನಾಗೆ ನಮಗೆ ನಗು ಬರ್ತದೆ. ಅಂಥ ನಗು ಸಾತ್ವಿಕವಾದ ನಗು, ಅಟ್ಟಹಾಸದ ನಗು ಬೇಕಾಗಿಲ್ಲ. ಆ ನಗುವನ್ನು ಕೊಡ್ತಕ್ಕಂಥವನು ವರ್ಣಾಂತರ್ಗತನಾಗಿರ್ತಕ್ಕಂಥ ಮತ್ಸ್ಯ. ಆ ಮತ್ಸ್ಯರೂಪಿಯೇ ಮೂಲೇಶನಾಗಿದ್ದುಕೊಂಡು ಮೂಲೇಶನ ಮತ್ಸ್ಯನಲ್ಲಿದ್ದುಕೊಂಡು ಈ ಕಾಲವನ್ನು ಮಾಡ್ತಾನೆ. ಆ ನಂತರ ಅಲ್ಲಿಂದ ವಾಯವಕ್ಕೆ ಬರ್ತಾರೆ. ಕೋಣವಾಯು ಅವನ ಅಂತರ್ಗತನಾಗಿರ್ತಕ್ಕಂಥ ಶ್ರೀಹರಿ ರೂಪ ಹಯಗ್ರೀವ ರೂಪ. ಈ ಹಯಗ್ರೀವ ಏನ್ ಮಾಡ್ತಾನೆ ಅಂತ ತಿಳ್ಕೊಂಡಂತ ಕುದುರೆ ಜೋರಾಗಿ ಓಡ್ತದೆ. ಒಟ್ಟು ನಮ್ಗೆ ರಜೋಗುಣದ ಕೆಲಸ ಮಾಡಿಸ್ತಾನೆ. ಅಲ್ಲಿ ಹೋಗ್ತೇನೆ, ಇವತ್ತು ಇಲ್ಲಿ ಹೋಗ್ತೀನಿ, ಮತ್ತೊಂದು ಕಡೆ ಹೋಗ್ತೇನೆ, ಅವ್ರ ಮನೆಗೆ ಹೋಗ್ತೀನಿ, ಇವ್ರ ಮನೆಗೆ ಹೋಗ್ತೀನಿ, ಆ ನಂತರ ಕೆಲಸಕ್ಕೂ ಹೋಗ್ತೀನಿ, ಮತ್ತೊಂದೇನು ಕೆಲಸ ಮಾಡ್ತೀನಿ. ಒಟ್ಟು ಕೂಡೋದಿಲ್ಲ. ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಹೇಳ್ತಾರೆ ಬಾಲ ಸೊಟ್ಟ ಬೆಕ್ಕಿನಂತೆ ಇವರು ಓಡಾಡ್ತಾ ಇರ್ತಾರೆ. ಬಾಲ ಸೊಟ್ಟ ಬೇಕಾಗಬಾರ್ದು. ಒಟ್ಟು ಅಲ್ಲಿ ರಜೋಗುಣದ ಕಾರ್ಯವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಈ ವಾಯುವಂತರ್ಗತನಾಗಿರ್ತಕ್ಕಂಥ ಹಯವದನ ಮೂಲೇಶ ಹಯವದನಲ್ಲಿದ್ದು ಈ ಕೆಲಸವನ್ನು ಮಾಡುತ್ತಾನೆ. ಯಾವಾಗ ಮೂಲೇಶ ಉತ್ತರಕ್ಕೆ ಬರ್ತಾನೆ, ಕುಬೇರಾಂತರ್ಗತನಾಗಿ ಕಪಿಲ ಮತ್ತು ತ್ರಿವಿಕ್ರಮ ಅಂತ 2 ರೂಪದಿಂದ ಇರ್ತಾನೆ. ಕಪಿಲ ಮತ್ತು ತ್ರಿವಿಕ್ರಮ ರೂಪ 2 ರೂಪದಿಂದ ಇದ್ದು, ಯಾಕೆ ಉತ್ತರಕ್ಕೆ ಕುಬೇರ ಮತ್ತು ಚಂದ್ರ ಸೋಮ ಇಬ್ಬರು ಅಧಿಪತಿ ದೇವತೆಗಳು. ಕುಬೇರಾಂತರ್ಗತನಾಗಿ ಪರಮಾತ್ಮ ಕಪಿಲನಾಗಿದ್ದಾನೆ, ಚಂದ್ರಾಂತರ್ಗತನಾಗಿ ತ್ರಿವಿಕ್ರಮನಾಗಿದ್ದಾನೆ. ಈ ರೂಪದಿಂದ ನಮಗೆ ಆಸಕ್ತಿಯನ್ನು ಹುಟ್ಟಿಸ್ತಾನೆ. ಆಸಕ್ತಿ ಅನೇಕ ರೀತಿಯಾಗಿ, ಹೆಂಡತಿಯಲ್ಲಿ ಆಸಕ್ತಿ, ಮಕ್ಕಳ ಮೇಲೆ ಆಸಕ್ತಿ, ದುಡ್ಡಿನ ಮೇಲೆ ಆಸಕ್ತಿ, ಪುತ್ರೈಷಣ, ಭಾರ್ಯೈಷಣ, ದ್ರವ್ಯೈಷಣ, ಅದ್ರ ಜೊತೆಗೆ ಪ್ರವಚನ ಕೇಳುವುದರಲ್ಲಿ ಆಸಕ್ತಿ. ಇದನ್ನು ಆಸಕ್ತಿನೇ. ಕುಬೇರಾಂತರ್ಗತನಾದ ಅಥವಾ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಕಪಿಲ ತ್ರಿವಿಕ್ರಮರು ರೂಪದಿಂದ ಮೂಲೇಶ ನಮಗೆ ಆಸಕ್ತಿಯನ್ನು ತಂದುಕೊಡ್ತಾನೆ. ಓದಬೇಕು ಅಂತ ಆಸಕ್ತಿ, ಬರೆಯಬೇಕು ಅಂತ ಆಸಕ್ತಿ, ಈ ರೀತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ತಂದುಕೊಡ್ತಕ್ಕಂಥವನು ಪರಮಾತ್ಮ. ಮೂಲೇಶ ಅಲ್ಲಿಂದ ಯಾವಾಗ ಈಶಾನ್ಯಕ್ಕೆ ಬರ್ತಾನೆ, ಆಗ ಈಶಾನ ರುದ್ರದೇವರು, ರುದ್ರಾಂತರ್ಗತ ನರಸಿಂಹದೇವರು ಅವರು ನಮ್ಮ ಕಡೆ ದಾನ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಯಾವಾಗ ಈಶಾನ್ಯದಲ್ಲಿರ್ತಾರೆ ದಾನ ಮಾಡಬೇಕು ಅಂತ ಅನ್ನಿಸ್ತದೆ, ಬ್ರಾಹ್ಮಣ ಊಟ ಕರಿಬೇಕು ಅಂತ ಅನ್ನಿಸ್ತದೆ, ಆನಂತರ ಅನೇಕ ರೀತಿಯಾದಂಥ ಆಯಾ ಮಾಸಕದಲ್ಲಿ ಮಾಡ್ತಕ್ಕಂಥ ದಾನ ಕೊಡಬೇಕು ಅಂತ ಅನ್ನಿಸ್ತದೆ, ದಾನ ಬುದ್ಧಿ ಬರ್ತದೆ. ಇಷ್ಟು ಎಲ್ಲ ರೀತಿಯಿಂದ ಇರತಕ್ಕಂಥ ಮೂಲೇಶ, ಕರ್ಣಿಕಾ ಮೂಲದಲ್ಲಿರ್ತಕ್ಕಂಥ ಮೂಲೇಶ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾನೆ. ಅವನ ಉಪಕಾರ ನಮ್ಮ ಮೇಲೆ ಎಷ್ಟಿದೆ ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಳಿ. ಈ ಪರಮಾತ್ಮನ ಉಪಕಾರವನ್ನು ನಾವು ಸ್ಮರಿಸಲೇಬೇಕಲ್ವ. ಇದನ್ನೇ ದಾಸರು ಹೇಳ್ತಾರೆ, ಮೂವತ್ತೆರಡು ಕೇಸರದಿ ಮುಕುಂದ ಬರಲು ಜಾಗ್ರತೆ, ಕರ್ಣಿಕೆಗೆ ಬರಲು ಸ್ವಪ್ನಾವಸ್ಥೆ, ಹೂವು ಕರ್ಣಿಕೆ ಬಿಟ್ಟು ಮಣಿಗಳ ಹೊಂದಿ ಸುಷುಪ್ತಿ ಈವ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತಾನೆ ಅಂತಿಕೊಂಡು ಇಂಥ ಈ ಕರ್ಣಿಕಾದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಮೂಲೇಶನ ಚಿಂತನೆಯನ್ನು ಮಾಡಿ ಅವನ ಉಪಕಾರವನ್ನು ಸ್ಮರಿಸಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ರಾಯರು ಹೇಳ್ತಾರೆ. ಇದರ ನಂತರ ಬರ್ತಕ್ಕಂಥ ವ್ಯಕ್ತಿ ಇವನು ಅಗ್ರೇಶ ಅಂತ ತಿಳ್ಕೊಂಡಂತ. ಇವನು ಕರ್ಣಿಕ ಅಂಗುಷ್ಟ
ಕರ್ಣಿಕೆ ಮುಂಭಾಗದಲ್ಲಿದ್ದಾನೆ. ಇವನು ಕೂಡ ಅಂಗುಷ್ಟ ಪರಿಣಾಮಕನಾಗಿರ್ತಕ್ಕಂಥ ವ್ಯಕ್ತಿ. ಅಂಗುಷ್ಟದಷ್ಟು ಹೆಬ್ಬರಳಿನಷ್ಟು ಉದ್ದಾದ ಮೂರ್ತಿ. ಈ ಮೂರ್ತಿ ನಮ್ಮ ಕಡೆಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿಸ್ತಾನೆ. ಇಂಥ ಒಂದು ಪರಮಾತ್ಮನ ಉಪಕಾರ ನಮ್ಮ ಮೇಲೆ ವಿಶೇಷವಾದ ರೀತಿಯಲ್ಲಿ ಇದೆ. ಈ ಅಗ್ರೇಶ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥವನು ಪ್ರಾದೇಶ, ಮೂಲೇಶ ಮತ್ತು ಅಗ್ರೇಶರು. ಇವರ ವಿಚಾರದಲ್ಲಿ ಹೃತ್ಕರ್ಣಿಕಾ ಮೂಲಗತಃ ಅಂಗುಷ್ಟ ಮಾತ್ರೇ ಪುರುಷೇ ಕರ್ಣಿಕಾಗ್ರಸ್ಥಿತೆ ಹರೋ ಪ್ರವಿಶಂತು ಸುಷುಪ್ತೌತು ಪ್ರಬುದ್ಧಂತೆ ತತಸ್ತತಃ. ಇವನು ಕೂಡ ಇವನು ನಮಗೆ ಸುಷುಪ್ತಿ ಕಾಲದಲ್ಲಿಯೂ ಕೂಡ ಇವನು ವಿಶೇಷವಾದ ರೀತಿಯಲ್ಲಿ ನಮಗೆ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ದಾರೆ. ಹೀಗೆ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ಇಷ್ಟು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಮೇಲೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ತಾವತ್ ಪರಿಮಿತ ಕರ್ಣಿಕಾಗ್ರಸ್ತ ಬಿಂಬರೂಪಿ ಜೀವೇಶ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ. ನಾನು ಪ್ರಾದೇಶನ ಸಂದರ್ಭದಲ್ಲಿ ನಾನು ಸ್ವರೂಪಾನಂದವನ್ನು ಕೊಡ್ತಕ್ಕಂಥ ಅಂತ ಹೇಳುವಾಗ ಸುಷುಪ್ತಿ ಅವಸ್ಥೆಯಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಅಂತ ನಾನು ಹೇಳಿದೆ. ಅಲ್ಲಿ ಅಲ್ಲ, ಇಲ್ಲಿ ಇದನ್ನು ಇಟ್ಕೊಳ್ಬೇಕು. ಅಲ್ಲಿ ಸ್ವರೂಪಾನಂದ ಮೋಕ್ಷದಲ್ಲಿ ಕೊಡ್ತಕ್ಕಂಥವನು ಪ್ರಾದೇಶ. ಅಗ್ರೇಶ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಸುಖವನ್ನು ಕೊಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ. ಸ್ವಲ್ಪ ಇದನ್ನು ಬದಲಾಯಿಸ್ಕೊಂಡ್ಬಿಡಿ. ಇಂಥ ಮೂರು ರೂಪದಿಂದ ಇರುವ ಭಗವಂತನಿಗೆ ಅಂತರಾತ್ಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ಅಂತರಾತ್ಮನಿಗೆ ನಾವು ನಾಲ್ಕು ರೀತಿಯಿಂದ ಇವನು ಉಪಾಸನೆಯನ್ನು ಮಾಡ್ತೇವೆ. ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಅಂತ ತಿಳ್ಕೊಂಡಂತೆ. ಏನಿದೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಲೇಬೇಕು. ಪರಮಾತ್ಮ 4 ರೂಪದಿಂದ ನಮ್ಮ ಹೃದಯ ರೂಪದಲ್ಲಿದ್ದುಕೊಂಡು ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ. ಮೊದಲು ಇವನಿಗೆ ಆತ್ಮ ಅಂತ ಯಾಕೆ ಕರಿಬೇಕು ಅಂತ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈ ಆತ್ಮ ಅಂತ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಹೆಸರು. ಆತ್ಮ ಅಂತಿಕೊಂಡಂತ ಹೆಸರಿಂದ ಪರಮಾತ್ಮ ಬಹಳ ಬೇಗನೆ ಬರ್ತಾನೆ. ಆದ್ದರಿಂದಾಗಿ ಮುಮುಕ್ಷುಗಳು ಈ ಆತ್ಮರೂಪದಿಂದಲೇ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಓಂ ಆತ್ಮೇತಿ ಉಪದಿಶಂತಿ ಗ್ರಾಹಯಂತಿ ಚ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಶರೀರದಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ ಜೀವನ ಶರೀರದಲ್ಲಿ ಪುರುಷ ರೂಪದಿಂದ ಜೀವನಾಮಕನಾಗಿ, ಜೀವ ನಿಯಾಮಕನಾಗಿ, ಜೀವ ಪ್ರೇರಕನಾಗಿ ನಮ್ಮ ಅಸ್ತಿತ್ವಕ್ಕೆ ಕಾರಣನಾಗಿರ್ತಕ್ಕಂಥವನು ಈ ಆತ್ಮ. ಆಚಾರ್ಯರು ಏಕಾದಶ ಸ್ಕಂದದ 22ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಈ ಪರಮಾತ್ಮನ ಬಗ್ಗೆ ನಮಗೆ ವಾಯುರ್ಮನಶ್ಚ ದೇಹಶ್ಚ ಸ್ವಯಂ ಇತ್ಯಪೇಕ್ಷಿತ ಅಂತಿಕೊಂಡಂತ ಹೇಳ್ತಾ ಪ್ರಮಾಣವನ್ನು ಕೊಟ್ಟು ಆತ್ಮ ಶಬ್ದಕ್ಕೆ ಅವರು ಅನೇಕ ಅರ್ಥವನ್ನು ಹೇಳಿದ್ದಾರೆ. ಆತ್ಮ ಶಬ್ದಕ್ಕೆ ಆತ್ಮ ಅಂತ ಹೆಸರು. ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತೂ ಅರ್ಥ ಇದೆ. ಆತ್ಮ ಶಬ್ದಕ್ಕೆ ವಿರಿಂಚಿ ಅಂತೂ ಅರ್ಥ ಇದೆ, ಬ್ರಹ್ಮ ಅಂತೂ ಅರ್ಥ ಇದೆ. ಆತ್ಮ ಶಬ್ದಕ್ಕೆ ವಾಯು ಅಂತೂ ಅರ್ಥ ಇದೆ. ಆತ್ಮ ಶಬ್ದಕ್ಕೆ ಮನ ಅಂತೂ ಹೆಸರಿದೆ. ಆತ್ಮ ಶಬ್ದಕ್ಕೆ ದೇಹ ಅಂತೂ ಹೆಸರಿದೆ. ಆತ್ಮ ಶಬ್ದ ಜೀವ ಅಂತೂ ಅರ್ಥ ಇದೆ. ಆಯಾ ಸಂದರ್ಭದಲ್ಲಿ ಅದನ್ನು ಆ ರೀತಿಯಾಗಿ ತಿಳಿದುಕೊಳ್ಬೇಕು. ಅದರ ಪರಮುಖ್ಯ ವೃತ್ತಿಯಿಂದ
ಆತ್ಮಶಬ್ದ ವಾಚ್ಯನಾಗಿರ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ ಅಂತಿಕೊಂಡಿದ್ದಾನೆ. ಈ ಆತ್ಮರೂಪಿಯಾದ ಪರಮಾತ್ಮ ಬೃಹದಾರಣ್ಯಕೋಪನಿಷತ್ ಹೇಳ್ತಾರೆ, ಮನುಷ್ಯರಲ್ಲಿ ಮನುಷ್ಯ ರೂಪದಿಂದ, ಪಕ್ಷಿಗಳಲ್ಲಿ ಪಕ್ಷಿ ರೂಪದಿಂದ, ಪ್ರಾಣಿಗಳಲ್ಲಿ ಪ್ರಾಣ ರೂಪದಿಂದ, ಮೀನಿನಲ್ಲಿ ಮೀನಿನ ರೂಪದಿಂದ, ಹಸುವಿನಲ್ಲಿ ಹಸುವಿನ ರೂಪದಿಂದ ಪರಮಾತ್ಮ ಅವರ ಹೃದಯ ಮಂದಿರದಲ್ಲಿ ವಾಸ ಮಾಡಿರ್ತಾನೆ. ಈ ಆತ್ಮನಿಂದಲೇ ನಮ್ಮ ಅಸ್ತಿತ್ವ. ನಾವು ಭಾಗವತದಲ್ಲಿ ಪರಮಾತ್ಮ ಹೇಳ್ತಾರೆ, ಪುರುಷ ಪುರುಷ ಸ್ಥಿತೇ ಹೇ. ಇವನಿಗೆ ಪುರುಷ ಅಂತ ಹೆಸರು. ಯಾಕೆ? ನಮ್ಮ ಪುರ ಅಂದರೆ ದೇಹದಲ್ಲಿ ಅವನು ಆಯಾ ದೇಹದ ಆಕೃತಿ ರೂಪದಲ್ಲಿ ಪರಮಾತ್ಮ ಇರ್ತಾನೆ. ಪುರಾಖ್ಯೇಷ್ಟೇವ ದೇಹೇಶು ಹೃತ್ಪರ್ಯಪಿ ವಸತ್ಯಸೋ ಭೂತೈರ್ಮಹದ್ಭಿ ಇಮಾ ಪುರೋಹೋ ವಿಭು ತಿರ್ಮಾಯ ಸೇತೆ ಯದಮೋಷ ಪುರುಷ ಅಂತೇಳಿ ಭಾಗವತ ಮತ್ತು ಬೃಹದಾರಣ್ಯಕ ಭಾಷೆಗಳು ಹೇಳುತ್ತವೆ. ಆದ್ದರಿಂದಾಗಿ ನಮಗೆ ಆಕೃತಿಯನ್ನು ಕೊಡ್ತಾ ನಮ್ಮ ಆಕೃತಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಆತ್ಮ ಅಂತೇಳಿ ಹೆಸರು. ಇನ್ನು ಅಂತರಾತ್ಮ ಹೇಗಿರ್ತಾನೆ ಆಗಲೇ ವರ್ಣನೆ ಮಾಡಿದ್ದೇನೆ. ಅಂತರಾತ್ಮನೇ ಪ್ರಾದೇಶ ಮೂಲೇಶ ಅಗ್ರೇಶ ರೂಪದಿಂದ ನಮ್ಮಲ್ಲಿ ವಾಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇನ್ನು ಆತ್ಮ ಅಂತರಾತ್ಮ ಆಯಿತು. ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನೇ ಪರಮಾತ್ಮ. ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ರೂಪ ಇದು. ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, 15ನೇ ಅಧ್ಯಾಯದಲ್ಲಿ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಶರೀರಧಾರಿಗಳು ಎರಡು ರೀತಿಯಾಗಿದ್ದಾರೆ. ಕ್ಷರಪುರುಷರು, ಕ್ಷರ ಶರೀರಧಾರಿಗಳು, ಅಕ್ಷರ ಶರೀರಧಾರಿಗಳು ಅಂತೇಳಿ ಎರಡು ಕೆಟಗರಿಗಳಿವೆ. ಕ್ಷರ ಶರೀರಧಾರಿ ಕೆಟಗರಿಯಲ್ಲಿ ಬರ್ತಕ್ಕಂಥವ್ರು ಬ್ರಹ್ಮದೇವರಿಂದ ಹಿಡಿದುಕೊಂಡು ನಾವೆಲ್ಲರೂ ಬ್ರಹ್ಮವಾಯುಗಳಿಗೆ ಕ್ಷರ ಶರೀರ ದಗ್ಧಪಟ್ಟು ಬಹಳ ಅದ್ರ ಪರಿಣಾಮ ಆಗೋದಿಲ್ಲ ಅದರ ಮೇಲೆ. ನಾವೆಲ್ಲ ಅನೇಕ ದೇಹಗಳು ಬರ್ತವೆ, ಅನೇಕ ದೇಹಗಳು ಹೊರಟೋಗ್ತದೆ. ಸ್ವರೂಪ ಶರೀರ ಲಿಂಗ ಶರೀರ ಇದ್ದೇ ಇರ್ತದೆ. ಆದರೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಗೆ ದೇಹ ಎಂದೂ ಹೋಗೋದೇ ಇಲ್ಲ. ಅಪ್ರಾಕೃತವಾದ ಆನಂದ ಜ್ಞಾನಾನಂದ ರೂಪವಾದ ದೇಹ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ. ಈಗ ಪರಮಾತ್ಮನ ಬದಿಗಿಡೋಣ. ಕ್ಷರ ಪುರುಷ ನಾವೆಲ್ಲ ಜೀವರು, ಅಕ್ಷರ ಪುರುಷಳು ಮಹಾಲಕ್ಷ್ಮೀ ದೇವಿ. ಪರಮಾತ್ಮ ಹೇಳ್ತಾನೆ, ಇವರಿಬ್ಬರನ್ನು ಮೀರಿ ಇರುವ ಸರ್ವೋತ್ತಮ ನಾನು. ಕ್ಷರಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ. ಕ್ಷರಾಕ್ಷರಗಳನ್ನು ಮೀರಿದಷ್ಟೇ ಅಲ್ಲ, ಅಕ್ಷರ ಪುರುಷಳು ಅಂತೇಳಿ ಅಂತಕ್ಕಂಥ ಮಹಾಲಕ್ಷ್ಮಿಯನ್ನು ಕೂಡ ಮೀರಿ ಇರತಕ್ಕಂಥ ವ್ಯಕ್ತಿ. ನನಗೆ ಪುರುಷ ಅಂತ ಹೆಸರು. ಉತ್ತಮ ಪುರುಷಸ್ತ್ವನ್ಯ, ಉತ್ತಮ ಪುರುಷ ನಾನು. ಕ್ಷರ ಪುರುಷನು ಅಕ್ಷರ ಪುರುಷನಲ್ಲಿ ಮಹಾಲಕ್ಷ್ಮಿಯನ್ನು ಮೀರಿ ಇರತಕ್ಕಂಥ ಉತ್ತಮ ಪುರುಷ ನಾನು. ನನಗೆ ಪರಮಾತ್ಮೇತ್ಯುದಾರತಃ, ನನಗೆ ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳಿಸಲು. ಯಕ್ಷ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಪರಮಾತ್ಮ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಅಕ್ಷರನನ್ನು ಕ್ಷರಾಕ್ಷರ ಇಬ್ಬರನ್ನೂ ಕೂಡ ದಾಟಿ ಅವರಿಗಿಂತಲೂ ಸರ್ವೋತ್ತಮನಾಗಿದ್ದರಿಂದಾಗಿ ನನ್ನನ್ನು ಜಗತ್ತಿನಲ್ಲಿ ಜ್ಞಾನಿಗಳು, ಉಪಾಸಕರು ಪುರುಷೋತ್ತಮ ಅಂತ ತಿಳ್ಕೊಂಡಂತೆ ನನ್ನನ್ನು ಕರೀತಾರೆ. ನನ್ನ ಹೆಸರು ಪುರುಷೋತ್ತಮ ಅಂತ ತಿಳ್ಕೊಂಡಂತಿದೆ. ನಾನು ಈ ಪುರುಷೋತ್ತಮ, ಈ ಪರಮಾತ್ಮನೇ ಜಗತ್ತಿನ ನಮ್ಮ ಸೃಷ್ಟಿಯಾದ ಸಕಲ ಕ್ರಿಯೆಗಳಿಗೆ ನಿಮಿತ್ತ ಕಾರಣನಾಗಿರ್ತಕ್ಕಂಥವನು ಈ ಪರಮಾತ್ಮ. ಈ ಪರಮಾತ್ಮನನ್ನ
ಪ್ರತಿಯೊಂದು ಕಾರ್ಯಗಳು ನಿಮಿತ್ತ ಕಾರಣನಾದ್ದರಿಂದಾಗಿ ಇವನಿಗೆ ಯೋಗ ಸಿದ್ಧ ಅಂತ ಹೇಳಿ ಕರೀತಾರೆ. ಜಿತಂತೆ ಸ್ತೋತ್ರದಲ್ಲಿ ಇವನ ಬಗ್ಗೆ ಹೇಳ್ತಾರೆ, ಕಾರ್ಯಾಣಂ ಕಾರಣಂ ಪೂರ್ವಂ. ಸಂಪೂರ್ಣ ಜಗತ್ತಿಗೆ ನಿಮಿತ್ತ ಕಾರಣ ಇವನೇ. ವಚಸಾಂ ವಾಚ್ಯಮುತ್ತಮಂ, ಮಾತಿನಲ್ಲಿ ಸಕಲ ಶಬ್ದ ವಾಚ್ಯನು ಇವನೇ. ಯೋಗಾನಾಂ ಪರಮಾನ್ ಸಿದ್ಧಿ, ಸಾಧಕರಿಗೆ ಪಡೆಯಬೇಕಾಗಿರ್ತಕ್ಕಂಥ ಗೋಲ್ ಇವನೇ. ಪರಮಂತೆ ಪದಂ ವಿದು, ಪರಮಾತ್ಮ ಪರಮ ಪದ, ಸರ್ವೋತ್ತಮ ಪರಮಾತ್ಮ. ಅದನ್ನು ನೀನು ಪರಮಾತ್ಮ ಪರಮಾತ್ಮ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಿ ಅಂತದ್ದಿದ್ದ. 11ನೇ ಅಧ್ಯಾಯದಲ್ಲಿ ಅರ್ಜುನ ಪರಮಾತ್ಮನ ಇದೇ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ. ಏವಮೇತದ್ ಯಥಾರ್ಥತ್ವಂ ಆತ್ಮಾನಂ ಪುರುಷೋ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ನೀನು ಪುರುಷೋತ್ತಮ ಅಂತ ಹೇಳಿದೆ, ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳ್ಕೊಳ್ತೀಯ, ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತಿ ಅಂತ ತಿಳ್ಕೊಂಡಂತ ಹೇಳ್ತೀಯ. ನಿನ್ನ ರೂಪವನ್ನು ನಾನು ಯೋಗ್ಯತೆ ಇದ್ದರೆ ನನಗೆ ತೋರಿಸು, ನೋಡ್ಲಿಕ್ಕೆ ನನಗೆ ಯೋಗ್ಯತೆ ಇರಬೇಕು, ನೀನು ಸಮರ್ಥ ಅಂತ ಅರ್ಜುನ ಪ್ರಾರ್ಥನೆ ಮಾಡಿದ್ದಾನೆ ಈ ಪರಮಾತ್ಮನಿಗೆ. ಈ ಪರಮಾತ್ಮನಿಗೆ ಪರಂ ಜ್ಯೋತಿ ಬ್ರಹ್ಮ ಅಂತ ತಿಳ್ಕೊಂಡಂತ ಹೆಸರು. ಅನೇಕ ಶಬ್ದದಿಂದ ಕರೆಯಲ್ಪಡ್ತಾನೆ. ಪರಂ ಜ್ಯೋತಿ, ಪರಂ ಬ್ರಹ್ಮ, ಪರಮಾತ್ಮಾಧಿಕಾಗಿರಃ, ಸರ್ವತ್ರ ಹರಿಮೇವೇಕಂ ಬ್ರೂಯು ನಾಣ್ಯಂ ಕಥಂಚನ. 4ನೇ ಅಧ್ಯಾಯದ 4ನೇ ಪಾದದ 3ನೇ ಸೂತ್ರದ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ, ಈ ಪರಮಾತ್ಮನಿಗೆ ಪರಂ ಜ್ಯೋತಿ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ? ಜ್ಯೋತಿ ಅಂದರೆ ಜ್ಞಾನ, ಸರ್ವೋತ್ತಮ ಸರ್ವಜ್ಞಾನವನಿಗಿದೆ, ಸರ್ವಜ್ಞಾನ ಆಗಿದ್ದಾನೆ. ಇವನೇ ಪರಬ್ರಹ್ಮ ಅಂತ ಅನಿಸ್ಕೊಳ್ತಾನೆ, ಇವನೇ ಪರಮಾತ್ಮ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ ಅಂತಂದಿದ್ದಾನೆ. ಈ ಪರಮಾತ್ಮನೇ ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ತಿಳ್ಕೊಂಡಂತ 3 ರೂಪದಿಂದ ಆತ್ಮನಾಗಿ ಜಾಗೃತನಾಗಿ, ಅಂತರಾತ್ಮನಾಗಿ ಸುಷುಪ್ತಿಯನ್ನು ಸ್ವಪ್ನಾವಸ್ಥೆಯನ್ನು, ಪರಮಾತ್ಮನಾಗಿ ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾನೆ. ಆದ್ದರಿಂದಾಗಿ ಇವನಿಗೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಈ ಪರಮಾತ್ಮ ಯಾವಾಗಲೂ ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ. ಅವ್ಯಕ್ತನಾಗಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ ಈ ಪರಮಾತ್ಮನ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಎಲ್ಲ ಕಡೆಯಲ್ಲೂ ಅಸ್ತಿತ್ವ ಇದೆ. ಆದರೆ ಈ ಪರಮಾತ್ಮನನ್ನು ಕಾಣಬೇಕಾಗಿದ್ದರೆ ಅವನ ಮನಸ್ಸಿನಲ್ಲಿ ಬರಬೇಕು. ಯಮೇ ವೇಷ ವೃಣತೆ ತೇನ ಲಭ್ಯ, ಅವನ ಮನಸ್ಸಿನಲ್ಲಿ ಬರಬೇಕು. ಇವನಿಗೆ ನನ್ನ ರೂಪ ನಾನು ತೋರಿಸ್ಬೇಕು ಅಂತ ತಿಳ್ಕೊಂಡಂತ ಹೇಳಿ. ಯಾವಾಗ ಅವನ ಮನಸ್ಸಿಗೆ ಬರ್ತದೆ, ಪರಮಾತ್ಮ ಅವಾಗ ತನ್ನನ್ನು ನಮಗೆ ತೋರಿಸಿಕೊಡ್ತಾನೆ. ಅದಕ್ಕೆ ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 7ನೇ ಅಧಿಕರಣದಲ್ಲಿ ಹೇಳ್ತಾರೆ, ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿತಃ. ನಿತ್ಯದಲ್ಲಿ ಅವ್ಯಕ್ತನಾಗಿದ್ದಾನೆ, ಇಚ್ಛಾ ಮಾಡಿದರೆ ತನ್ನನ್ನು ತಾನು ತೋರಿಸ್ತಾನೆ. ತಮೃತೆ ಪರಮಾತ್ಮನಂ, ಆ ಪರಮಾತ್ಮನ ಕೃಪೆ ಇಲ್ಲದೆ ಅವನನ್ನು ಯಾರು ನೋಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಂತೇಳಿ ನಾರಾಯಣ ಅಧ್ಯಾತ್ಮದ ವರ್ಣನೆ ಬರ್ತಾರೆ. ಆತ್ಮನ ವರ್ಣನೆ ಆಯಿತು, ಅಂತರಾತ್ಮನ ವರ್ಣನೆ ಆಯಿತು, ಪರಮಾತ್ಮನ ವರ್ಣನೆ ಆಯಿತು. ಇನ್ನು ಜ್ಞಾನಾತ್ಮ. ಜ್ಞಾನಾತ್ಮ ಅಂತ ತಿಳ್ಕೊಂಡಂತಂದ್ರೆ ಯಾವನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡ್ತಾರೆಯೋ, ಸರ್ವರಿಂದಲೂ ಜ್ಞೇಯನಾಗಿರ್ತಕ್ಕಂಥ ಪರಮಾತ್ಮನ ರೂಪಕ್ಕೆ ಜ್ಞಾನಾತ್ಮ ಜ್ಞಾನಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಅದಕ್ಕೆ ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ವದಂತಿ ತತ್ವವಿದಂ ತತ್ವಂ ಯಜ್ಞಾನಮದ್ವಯಂ. ತತ್ವವಿದರು, ತತ್ವಜ್ಞಾನಿಗಳು ಯಾವನನ್ನು ಜ್ಞಾನಾತ್ಮ ಅಂತ ತಿಳ್ಕೊಂಡಂತೇಳಿ ಕರೀತಾರೆ, ಜ್ಞಾನ ಸ್ವರೂಪ ಅಂತ ಕರೀತಾರೆ. ಇಂಥ ಭಗವಂತನಿಗೆ ಜ್ಞಾನಾತ್ಮ ಜ್ಞಾನೋಪನಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಈ ಜ್ಞಾನಾತ್ಮನನ್ನೇ ವಿಷ್ಣು ಸ್ವತಂತ್ರ ತತ್ವ ಅಂತ ತಿಳ್ಕೊಂಡಂತೇಳಿ
ತತ್ವ ಸಂಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಕರೆದಿದ್ದಾರೆ. ಅನಾರೋಪಿತಂ ತತ್ವಂ. ಈ ಪರಮಾತ್ಮ ಇವನ ಮೇಲೆ ಯಾವುದೇ ರೀತಿಯ ಕಲ್ಪನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಈ ಪರಮಾತ್ಮನೇ ನಮ್ಮ ಸ್ವರೂಪದ ಅಸ್ತಿತ್ವಕ್ಕೆ ಕಾರಣ, ನಮ್ಮ ಪ್ರವೃತ್ತಿಗೆ ಇವನೇ ಕಾರಣ, ನಮ್ಮ ಜ್ಞಾನಕ್ಕೂ ಇವನೇ ಕಾರಣ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರಯ ವಿದ್ಯೆ ಪರ ಅನಪೇಕ್ಷ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಇವನಿಗೆ ಜ್ಞಾನಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಶ್ರೀಕೃಷ್ಣ ಜ್ಞಾನ ರೂಪಿಯಾಗಿದ್ದಾನೆ. ಆದ್ದರಿಂದ ಶ್ರೀಕೃಷ್ಣನಿಗೂ ಕೂಡ ಜ್ಞಾನಾತ್ಮ ಅಂತ ತಿಳ್ಕೊಂಡಂತ ಹೆಸರು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ 10ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ, ಜ್ಞಾನಂ ಜ್ಞಾನವತಾಮಹಂ. ಜ್ಞಾನ ಜನರಿಗೆ ಏನು ಜ್ಞಾನ ಇದೆ ಆ ಜ್ಞಾನ ಸ್ವರೂಪನ ನಾನೇ. ಅದಕ್ಕೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಬರೀತಾ ಜ್ಞಾನಂ ಜ್ಞಾನಾತ್ಮತಃ, ಇವನು ಜ್ಞಾನಾತ್ಮನಾದ್ದರಿಂದ ಇವನು ಜ್ಞಾನ ಸ್ವರೂಪನಾಗಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಜ್ಞಾನಮುತ್ತಮಂ, ಉತ್ತಮ ಜ್ಞಾನಾತ್ಮ ಅಂತೇಳಿ ಇವನನ್ನು ಕರೆದಿದ್ದಾರೆ. ಇಂತಹ ಜ್ಞಾನಾತ್ಮ ಸ್ವತಂತ್ರ, ಎಲ್ಲಕ್ಕೂ ಕೂಡ ಇವನೇ ಸ್ವಾಮಿ, ಅನಾದಿ ನಿತ್ಯ. ಆ ನಂತರ ವಿಶೇಷವಾದ ರೀತಿಯಲ್ಲಿ ಎಲ್ಲರಿಗೂ ಈ ಜ್ಞಾನಾತ್ಮ ಅವರವರ ಯೋಗ್ಯತಾನುಸಾರವಾಗಿ ಕಂಡು ಬರ್ತಾನೆ ಅಂತೇಳಿ ಈ ಜ್ಞಾನಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಜ್ಞಾನಾತ್ಮನು ಜಗತ್ತಿನ ವಿಷಯದಲ್ಲಿ ನಿತ್ಯವಾದ ಪೂರ್ತಿ ಜ್ಞಾನವುಳ್ಳವನು. ಇವನು ಏನನ್ನೂ ಬಯಸೋದಿಲ್ಲ, ಅಂದರೆ ಇದು ವಿಷಯದ ಅಧೀನವಾಗಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ವಿಷಯಾಪೇಕ್ಷಿ ನ ಜ್ಞಾನಂ ವಿಷಯೈಶ್ಚ ವಿಷಯಡಿತಂ ತದ್ಬ್ರಹ್ಮೇತ್ಯವಧಾರ್ಯತಾಂ. ಬ್ರಹ್ಮ ಅಂತಕೊಂಡಂತಂದ್ರೆ ಏನು? ಪರಮಾತ್ಮ ಯಾವುದನ್ನು ಅಪೇಕ್ಷಿಸುವವನಲ್ಲ, ಆದರೆ ಎಲ್ಲದರಲ್ಲೂ ಇರುವವನು ಇವನೇ. ಅವನಿಗೆ ಅಪೇಕ್ಷೆ ಇಲ್ಲ, ನಿತ್ಯ ತೃಪ್ತಿ. ಇವನ ಮಹಾತ್ಮೆ ಅನಾದಿ ನಿತ್ಯ. ಈ ಜ್ಞಾನಾತ್ಮನ ವಿವರಣೆಯನ್ನು ವೇದಗಳು ಕೊಡ್ತಾ ಇವೆ. ಇರಲಪ್ಪ, ಈ ಜ್ಞಾನಾತ್ಮನ ರೂಪ ಹೇಗಿದೆ ಅಂತನ್ನುವ ಸಂದರ್ಭದಲ್ಲಿ ಜ್ಞಾನ ಯಾವುದು ಹೇಳಿ? ಭಗವಂತನ ವಿಷಯಕ್ಕೆ ಜ್ಞಾನ ಕೊಡ್ತಕ್ಕಂಥ ಸಾಧನೆ ಯಾವುದು? ವೇದ. ವೇದವನ್ನು ಮೊಟ್ಟ ಮೊದಲು ನಮ್ಗೆ ಕೊಟ್ಟವರು ಯಾರು? ಹಯಗ್ರೀವ ದೇವರು. ಅದರಿಂದ ಹಯಗ್ರೀವ ದೇವರನ್ನೇ ಜ್ಞಾನಾತ್ಮ ಅಂತಿಕೊಂಡಂತ ಅನ್ನೋದ ಅರ್ಥದಲ್ಲಿ ಜ್ಞಾನಾತ್ಮನ ಉಪಾಸನೆ ಮಾಡಬೇಕು ಅಂತಂದ್ರೆ ಹಯಗ್ರೀವ ದೇವರ ಉಪಾಸನೆ ಮಾಡಿದ್ರೆ ಸಾಕು. ಇವನ ಮುಖದಿಂದಲೇ ಸಕಲ ವೇದಗಳು ಪ್ರಕಟವಾದವು. ಆಚಾರ್ಯ ಹೇಳ್ತಾರೆ, ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷ ಸಾಕ್ಷಾತ್ ಯಜ್ಞ ಪುರುಡಸ್ತಪನೀಯ ವರ್ಣ. ಪರಮಾತ್ಮ ಹಯಗ್ರೀವ ರೂಪವನ್ನು ನೀನು ತೆಗೆದುಕೊಂಡಿದ್ದೆ. ಒಳ್ಳೆ ಬೆಂಕಿಯ ಕೆಂಡದಂತೆ ಕೆಂಪಾಗಿ ನಿನ್ನ ಕಾಣುತ್ತೆ. ತಪನೀಯ ವರ್ಣ, ಯಜ್ಞಭುಕ್ತಾನು ನೀನೆ. ಛಂದೋಮಯ, ವೇದಗಳೇ ನಿನ್ನ ಶರೀರ, ಯಜ್ಞಗಳೇ ನಿನ್ನ ಶರೀರ. ಸಕಲ ದೇವತೆಯಲ್ಲಿ ಜ್ಞಾನಾತ್ಮನಾಗಿರ್ತಕ್ಕಂಥವನು ಹೇಗೆ ಶ್ವಾಸ ನಿಶ್ವಾಸ ಶ್ರಮ ಇಲ್ಲದೆ ಆಗುತ್ತದೆಯೋ ಆ ರೀತಿ ಸ್ವಲ್ಪವೂ ಶ್ರಮ ಇಲ್ಲದೆ
ವೇದಗಳ ಉಚ್ಚಾರಣೆಯನ್ನು ಎಲ್ಲ ಕಾಲದಲ್ಲೂ ಮಾಡ್ತಾ ಇರುತ್ತೆ ಪರಮಾತ್ಮನೇ. ಈ ಹಯಗ್ರ ದೇವರನ್ನ ಅಂದರೆ ಜ್ಞಾನಾತ್ಮನನ್ನ ಆಚಾರ್ಯರು ತಂತ್ರಸಾರದಲ್ಲಿ ಈ ರೀತಿಯ ವರ್ಣನೆ ಮಾಡಿದ್ದಾರೆ. ಈ ಜ್ಞಾನಾತ್ಮ ತುರಂಗವದನಂ, ಹಯಮುಖನಾಗಿದ್ದಾನೆ. ಹಯಮುಖನಾಗಿರುವುದಲ್ಲದೆ ಇವನು ಉಪಾಸನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಶಶಿಬಿಂಬ ಸಂಸ್ಥಂ, ಚಂದ್ರನ ಬಿಂಬವನ್ನು ಕಲ್ಪನೆ ಮಾಡಿಕೊಳ್ಳಿ. ಅವನ ಸುತ್ತಲೂ ತಂಪಾಗಿರ್ತಕ್ಕಂಥ ಕಿರಣಗಳು ಹರಡಿವೆ. ಆ ಕಿರಣಗಳು ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಇವೆ. ಆ ನಂತರ ಹಯಗ್ರೂಪರಾದ ಪರಮಾತ್ಮ ಬಲಗೈಯಲ್ಲಿ ಶಂಖವನ್ನು ಹಿಡಿದುಕೊಂಡಿದ್ದಾನೆ, ಎಡಗೈಯಲ್ಲಿ ತುಳಸಿ ಮಣಿ, ಜಪಮಣಿ, ಶಂಖ, ಅಕ್ಷಮಾಲ. ಆ ನಂತರ ಎಡಗೈ ಕೆಳಗಲ್ಲಿ ಗ್ರಂಥ ಹಿಡ್ಕೊಂಡಿದ್ದ, ಪುಸ್ತಕ ಹಿಡಿದುಕೊಂಡಿದ್ದಾನೆ. ಎಡಗೈ ಕೆಳಗೆ ಜ್ಞಾನ ಮುದ್ರೆ ಇದೆ. ಹೀಗೆ ಪುಸ್ತಕ ಹಿಡಿದುಕೊಂಡು ಜ್ಞಾನ ಮುದ್ರೆ ಕೆಳಗಿನ ಎರಡು ಕೈಯಲ್ಲಿ, ಬೇಲಿನ ಕೈಯಲ್ಲಿ ಒಂದೆಲ್ಲ ಜಪಮಣಿ, ಇನ್ನೊಂದು ಕಡೆಯಲ್ಲಿ ಶಂಖ. ಈ ರೀತಿಯಾಗಿರ್ತಕ್ಕಂಥದ್ದು ಹಯಗಿರಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ರೂಪ. ಈ ಪರಮಾತ್ಮನನ್ನ ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತ ಅಮೃತಾತ್ಮಕರೈ ಸಮಂತಾತ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷ ಪುಸ್ತಕ ಸುಬೋಧಯುತಾಬ್ಜ ಬಾಹುಂ. ಇಂಥ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಹೇಗೆ ಶ್ವಾಸೋಚ್ಛ್ವಾಸ ನಿರಂತರ ನಡೀತದೆ, ಹಾಗೆ ನಿರಂತರ ಸೃಷ್ಟಿ ಆದಿಯಿಂದ ಕೊನೆಯವರೆಗೂ ವೇದಗಳು ಮುಖದಿಂದಲೇ ಬರ್ತಾ ಇರ್ತವೆ. ಉಚ್ಚಾರಣೆ ಮಾಡುವ ಕೆಲಸವೇ ಒಂದು. ನಿರಂತರ ಮುದ್ಗಿರಂತಂ ವಿದ್ಯಾಸೇಡತ. ಇವರು ಹೇಳೋ ವೇದ ಗ್ರಹಣ ಮಾಡೋರು ಯಾರು? ಬ್ರಹ್ಮಾದಿ ದೇವತೆಗಳು. ಬ್ರಹ್ಮಾದಿ ದೇವತೆಗಳು ಸಂಸವ್ಯಮಾನ ಮತಿವೆ ಪ್ರತಿಭಕ್ತ ನಮ್ರೈ. ದೇವತೆಗಳು, ಮಹಾಲಕ್ಷ್ಮಿಯು ಇವನನ್ನ ಯಾವಾಗಲೂ ನೆನೆಸ್ತಾ ಇರ್ತಾರೆ. ಇಂಥ ಪರಮಾತ್ಮ ತನ್ನ ಅಮೃತ ಕಿರಣಗಳಿಂದ ನಮ್ಮನ್ನು ಯಾವಾಗಲೂ ಸಂತೋಷದಲ್ಲಿ, ಆನಂದದಲ್ಲಿ ಇಟ್ಟು ನಮ್ಮ ಮೇಲೆ ಪರಮ ಉಪಕಾರವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ದಿವಸಕ್ಕೊಮ್ಮೆ ಹದಿನೆಣ್ಣೆಲ್ಲ ಅಗ್ರೇಷನಾಗಿ ನಮ್ಮ ಹೃದಯ ಮಂದಿರದಲ್ಲಿ ಅಂಗುಷ್ಟ ಮಾತ್ರದಲ್ಲಿ ಇದ್ದು, ಆನಂತರ ದಿವ್ಯ ರತ್ನ ಮಂಟಪದಲ್ಲಿದ್ದು ನಮ್ಮ ಮೋಕ್ಷದಲ್ಲಿ ಸ್ವರೂಪ ಸುಖ ಕೊಡ್ತಕ್ಕಂಥ ಪರಮಾತ್ಮ ಇವನೇ. ಮೂಲೆ ಪ್ರಾದೇಶ ಅಂತ ಗಣಿಸ್ಕೊಳ್ತಾನೆ. ಇನ್ನು ಮೂಲೇಶನಾಗಿರ್ತಕ್ಕಂಥವನು ಹುತ್ಕರ್ಣಿಕಾ ಮೂಲದಲ್ಲಿದ್ದು ಆಯಾ ಕಮಲದ ಆಯಾ ದಿಕ್ಕಿನಲ್ಲಿ ದಲ್ಲಗಳಲ್ಲಿ ಸಂಚಾರ ಮಾಡ್ತಾ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಭಾವನೆಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ ಈ ಮೂಲೇಶನಾಗಿರ್ತಕ್ಕಂಥ ಪರಮಾತ್ಮ. ಇನ್ನು ನಂತರ ಇರತಕ್ಕಂಥವನು ಅಗ್ರೇಶ, ಇವನೇ ಬಿಂಬಮೂರ್ತಿ. ಇವನೇ ವಿಶೇಷವಾದ ರೀತಿಯಲ್ಲಿ ನಮ್ಮ ಮೇಲೆ ವಿಶೇಷವಾದ ಉಪಕಾರವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಬಿಂಬರೂಪಿಯಾಗಿದ್ದಾನೆ, ಅಪರೋಕ್ಷ ಜ್ಞಾನ ಕೊಡ್ತಕ್ಕಂಥವನೇನಾಗಿದ್ದಾನೆ. ಇಂಥ ಭಗವಂತನಿಗೆ ಜ್ಞಾನಾತ್ಮ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂತೇಳಿ ಕರೆದಿದ್ದಾರೆ. ಇವೆಲ್ಲ ಪ್ರಮೇಯಗಳು ಉಪನಿಷತ್ನಲ್ಲಿ ಬಂದಿರತಕ್ಕಂಥ ಪ್ರಮೇಯಗಳು. ಈ ಪ್ರಮೇಯಗಳನ್ನು ಹರಿಕಥಾಮೃತಾರದಲ್ಲಿ ಬೇರೆ ಬೇರೆ ಪ್ರಸಂಗದಲ್ಲಿ ಬಹಳ ಸರಿಯಾದ ರೀತಿಯಲ್ಲಿ ತಿಳಿಯುವಂತೆ ತಿಳಿಸಿ ಹೇಳಿದ್ದಾರೆ ಜಗನ್ನಾಥ ದಾಸ್. ಆದ್ದರಿಂದಾಗಿ ಪ್ರಾದೇಶ, ಮೂಲೇಶ, ಅಗ್ರೇಶರನ್ನು, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮರನ್ನು ನೆನೆಸೋಣ.
ಜೀವನದಲ್ಲಿ ಸುಖ ಪಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮೋ ವಾಸುದೇವ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.